ಮಾವಿನ ಹಣ್ಣಿನ ಸೀಸನ್ನು ಸ್ಟಾರ್ಟೇ ಆಗಿಬಿಡ್ತು. ಮಾವಿನ ಹಣ್ಣಿಂದ ನಾವು ಎಷ್ಟೊಂದು ರೀತಿ ರೆಸಿಪಿಗಳನ್ನು ಮಾಡ್ಬೋದು ಅಲ್ವಾ. ಇವತ್ತು ನಾನು ನಿಮಗೆ ಹವ್ಯಕರಲ್ಲಿ ಮಾಡುವಂಥ ಒಂದು ಬೆಸ್ಟ್ ಮಾವಿನ ಹಣ್ಣಿನ ರಸಾಯನನ ಅದರಲ್ಲೂ 2 ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಸಾಕಷ್ಟು ರೀತಿಯ ಮಾವಿನ ಹಣ್ಣಿನ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ಬ್ಲಾಗ್ಸ್ಗಳು, ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗಾದರೆ ಹೇಗೆ ಮಾಡೋದು ರಸಾಯನನ ಅಂತ ನೋಡ್ಕೊಳ್ಳೋಣ, ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ನಾನಿಲ್ಲಿ 2 ಚೆನ್ನಾಗಿ ಯೆಲ್ಲೋ ಕಲರ್ ಇರುವಂತ ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ಆಲ್ರೆಡಿ ಈಗ ಸೀಸನ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ, ಎಲ್ಲಾ ಕಡೆ ನಮಗೆ ಆರಾಮಾಗಿ ಮಾವಿನ ಹಣ್ಣು ಸಿಗುತ್ತೆ. ಸೊ ಈ ರೀತಿ ಮಾವಿನ ಹಣ್ಣನ್ನ ಇದನ್ನ ಚೊಟ್ಪಾಟನ ಕಟ್ ಮಾಡ್ಕೊಂಡು ಇದ್ರ ಸಿಪ್ಪೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಸಾಕಷ್ಟು ರೀತಿಯ ರೆಸಿಪಿಗಳನ್ನ ನಾವು ಮಾವಿನ ಹಣ್ಣಲ್ಲಿ ಮಾಡ್ಬೋದು. ಮತ್ತೆ ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಜ್ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಇವತ್ತು ನಾನು 2 ರೀತಿಯಲ್ಲಿ ನಿಮಗೆ ರಸಾಯನ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ನೋಡಿ, ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನ ಒಂದೊಂದೇ ಹಣ್ಣನ್ನು ತಗೊಂಡು ನೀವು ಬೇಕಂದ್ರೆ ಸ್ವಲ್ಪ ಅದು ಜಾಸ್ತಿ ಹಣ್ಣಾಗಿತ್ತು ಅಂತಾದ್ರೆ ನೀವು ಅದನ್ನ ಕೈಯಲ್ಲೇ ಕಿವುಚಿ ಕೂಡ ಮಾಡ್ಕೊಳ್ಬಹುದು. ಬಟ್ ಈ ರೀತಿ ಮಾಡ್ಕೊಂಡ್ರೆ ನೋಡೋದಕ್ಕೆ ರಸಾಯನ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ನಾವು ಈ ರೀತಿ ಕಟ್ ಮಾಡ್ಕೊಳ್ಬಹುದು, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಓಕೆನಾ. ಆಮೇಲೆ ಇದಕ್ಕೆ ನಾನು 6 ರಿಂದ 7 ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಣ್ಣು ಎಷ್ಟು ಸ್ವೀಟ್ ಇತ್ತು ಹೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತೆ 3/4 ಗ್ಲಾಸ್ ಅಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಬದಲಾಗಿ ಬೆಲ್ಲನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಡಯಾಬಿಟಿಕ್ ಎಲ್ಲ ಇರೋರಾದ್ರೆ ನೀವು ಬೆಲ್ಲನ ಹಾಕ್ಕೊಳ್ಬಹುದು ಇದಕ್ಕೆ. ಆಮೇಲೆ ನೋಡಿ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ನೀವು ಇದರಲ್ಲಿ ಒಂದು ಸ್ವಲ್ಪ ತೆಗೆದು, ಅಂದ್ರೆ ಹೋಳು ಬೇರೆ ನೀರು ಬೇರೆ ಆಗುತ್ತೆ ಅಂತ ಆದ್ರೆ ನೀವು ಇದರಲ್ಲೇ ಒಂದು ಸ್ವಲ್ಪ ನೋಡಿ ತೆಗೆದು ಮತ್ತೊಂದು ಬೌಲ್ಗೆ ತೆಗೆದಿಟ್ಕೊಂಡು ಅದನ್ನ ಕಿವುಚಿ ಕೂಡ ಹಾಕೊಳ್ಬಹುದು. ಇಲ್ಲಾಂದ್ರೆ ಒಂದ್ ಸ್ವಲ್ಪ ಇದರಲ್ಲಿ ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಕೂಡ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತೆ ಇದು ಹಚ್ಕೊಳ್ಳೋದಕ್ಕೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನೀವು ಇದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ಹಾಗೆ ಕೂಡ ತಿನ್ಬಹುದು. ಇಲ್ಲಾಂದ್ರೆ ಮತ್ತೆ ಪೂರಿ, ಚಪಾತಿ, ದೋಸೆ ಜೊತೆಗೆ ಎಲ್ಲ ತಿನ್ಬಹುದು. ನಮ್ಮ ಹವ್ಯಕರಲ್ಲಂತೂ ಇನ್ನು ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆದ್ಮೇಲೆ ಡೈಲಿ ಬೆಳಗ್ಗೆ ತೆಳ್ಳವು ಅಂತ ಏನ್ ನಾವು ಮಾಡ್ತೀವಿ ಅದ್ರ ಜೊತೆಗೆ ರಸಾಯನ ಡೈಲಿ ಇರುತ್ತೆ ಅಂತ ಹೇಳ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರಸಾಯನ ರೆಡಿ ಆಗುತ್ತೆ. ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಅನ್ನ ಆಡ್ ಮಾಡಿದ್ರೇನೆ ಇದು ಸೌಳು ಅಡಗುತ್ತೆ ರಸಾಯನದ್ದು. ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ. ಅದಕ್ಕೆ ಈಗ ನೋಡಿ ಒಂದು ಚಿಟಕಿಯಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಖತ್ ಟೇಸ್ಟಿಯಾಗಿರುವಂತ ಮಾವಿನ ಹಣ್ಣಿನ ರಸಾಯನ ರೆಡಿ ಆಗುತ್ತೆ ಫ್ರೆಂಡ್ಸ್. ಕೋಲ್ಡ್ ಆಗಿ ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು. ಜ್ಯೂಸ್ಗಿಂತ ಈ ರೀತಿ ಮಾಡ್ಕೊಂಡ್ರೆ ಹಣ್ಣು ಕೂಡ ನಮಗೆ ಬಾಯಿಗೆ ಸಿಗುತ್ತಲ್ವಾ, ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನಾನು ಇದ್ರ ಜೊತೆಗೆ ಆಲೂ ಬಾಜಿ ಕೂಡ ಮಾಡಿದ್ದೆ. ಯಾಕಂದ್ರೆ ನಾನು ಇದ್ರ ಜೊತೆ ಪೂರಿ ಕೂಡ ಮಾಡಿದ್ದೆ. ಸೊ ಪೂರಿ, ಬಾಜಿ ಮತ್ತೆ ರಸಾಯನ ಒಂದೊಳ್ಳೆ ಕಾಂಬಿನೇಷನ್ ಈ ಸೀಸನ್ ನಲ್ಲಿ. ಸೊ ಆಲೂಗಡ್ಡೆ ಬಾಜಿ ಕೂಡ ಮಾಡಿದ್ದೆ. ಆಲ್ರೆಡಿ ನಾನು ಸಾಕಷ್ಟು ರೀತಿಯ ಆಲೂಗಡ್ಡೆ ಬಾಜಿ ಕೂಡ ನನ್ನ ಚಾನಲ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಈ ಬಾಜಿ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ. ಹಾಗೆ ನೋಡಿ, ಆಲ್ರೆಡಿ ನಾನು ನಿಮಗೆ ಮಾವಿನ ಹಣ್ಣಿಂದ ಐಸ್ ಕ್ರೀಮ್ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ. ಮತ್ತೆ ಮ್ಯಾಂಗೋ ಡಿಲೈಟ್ ಹೇಳುವಂತ ಸ್ವೀಟ್ ಅನ್ನ ಕೂಡ ತೋರಿಸ್ಕೊಟ್ಟಿದ್ದೀನಿ. ಮ್ಯಾಂಗೋ ಬರ್ಫಿ ಕೂಡ ಹೇಗೆ ಮಾಡಬೇಕು ಬೇಕರಿ ಸ್ಟೈಲ್ ನಲ್ಲಿ ಹೇಳ್ಕೊಂಡು ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಆಮ್ರಖಂಡ್ ಅಂದ್ರೆ ಮ್ಯಾಂಗೋ ಹಾಕಿ ಶ್ರೀಖಂಡ್ ಹೇಗೆ ಮಾಡಬೇಕು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ. ಇದೆಲ್ಲದೂ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ. ಓಕೆನಾ. ಹಾಗೆ ನೋಡಿ, ನಾನು ಆಗ್ಲೇ ಹೇಳಿದೆ ಅಲ್ವಾ, ಇವತ್ತು ರಸಾಯನ ಜೊತೆಗೆ ಪೂರಿ ಮತ್ತೆ ಆಲೂ ಬಾಜಿ ಕೂಡ ಮಾಡಿದ್ದೆ ಹೇಳ್ಕೊಂಡು ಸೊ ನಾನೀಗ ಪೂರಿ ಕೂಡ ನಿಮಗೆ ನೋಡಿ ಜಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಸುಮಾರಷ್ಟು ರೀತಿಯಲ್ಲಿ ಪೂರಿ ರೆಸಿಪಿಗಳನ್ನ ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹೋಟೆಲ್ ಸ್ಟೈಲ್ ನಲ್ಲಿ ಪೂರಿ ಹೇಗೆ ಮಾಡಬೇಕು, ಅಡುಗೆ ಭಟ್ರು ಹೇಳ್ಕೊಟ್ಟಿರೋಂಥ ಪೂರಿ ಎಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಪೂರಿ, ಗೋಲ್ಡನ್ ಬ್ರೌನ್ ಕಲರ್ ಆಗಿ ನೋಡ್ತಾ ಇರಬಹುದು ನೀವು. ಎಷ್ಟು ಟೇಸ್ಟಿ ಆಗಿರುವಂತ ಪೂರಿ ರೆಡಿ ಆಗಿದೆ ಅಲ್ವಾ. ನಿಮ್ಗೆ ಅದಕ್ಕಾದ್ರೂ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೋಡಿ, ಒಂದು ಮಿಕ್ಸರ್ ಜಾರ್ಗೆ ನಾನು 1 ಕಪ್ನಷ್ಟು ಕಾಯನ್ನ, ಹಸಿ ಕೊಬ್ಬರಿ ತುರಿನ ಹಾಕೊಂಡಿದ್ದೀನಿ. ಮತ್ತೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇದನ್ನ ಸೋಸ್ಕೊಳ್ತಾ ಇದ್ದೀನಿ. ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ನೀವು ನೀರನ್ನ ಹಾಕೊಳ್ಬಹುದು. ಬಟ್ ಜಾಸ್ತಿ ನೀರನ್ನ ಹಾಕೊಂಡ್ರೆ ಅದು ಪಾಯಸ ಕೂಡ ನೀರ್ ತರ ಆಗ್ಬಿಡುತ್ತೆ ರಸಾಯನ. ಸೊ ಈ ರೀತಿ ಸ್ವಲ್ಪ ತಿಕ್ಕಾಗಿ ಈ ಹಾಲನ್ನ ತೆಗೆದಿಟ್ಕೊಳ್ಬೇಕು. ಈ ಮೇಲ್ಗಡೆ ಇರೋದನ್ನ ಕೂಡ ನೀವು ವೇಸ್ಟ್ ಮಾಡ್ಬೇಕಂತಿಲ್ಲ. ನೀವು ಸಲಾಡ್ಸ್ ಎಲ್ಲ ಮಾಡುವಾಗ ಯೂಸ್ ಮಾಡ್ಕೊಳ್ಬಹುದು. ಅದನ್ನ
ಪಾಯಸ ಮಾಡುವಾಗ ಎಲ್ಲ. ಹಾಗೆ ನೋಡಿ, ಈ ಕಾಯಿ ಹಾಲಿಗೆ ಈಗ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಂದರೆ ಹಾಲು, ಸಕ್ಕರೆ ಮತ್ತು ಮ್ಯಾಂಗೋ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ಇದು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ 2 ರೀತಿಯಲ್ಲಿ, ಅಂದರೆ ನಾವು ಈಗ ಕಾಯಿ ಹಾಲು ಹಾಕಿರೋದ್ರಿಂದ ಇದಕ್ಕೆ ಪುನಃ ಇನ್ನೊಂದು ಚಮಚ ಸಕ್ಕರೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಬೆಲ್ಲ ಕೂಡ ಹಾಕ್ಕೊಳ್ಬಹುದು. ಸೊ ಕಾಯಿ ಹಾಲು ಬೆಲ್ಲ ಹಾಕಿ ಕೂಡ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಸಕ್ಕರೆ ಮತ್ತೆ ಹಾಲು ಹಾಕಿ ಕೂಡ ಮಾಡ್ಕೊಳ್ಬಹುದು. ನಿಮ್ಗೆ ಯಾವ ರೀತಿ ಟೇಸ್ಟ್ ಇಷ್ಟ ಆಗುತ್ತೆ ಅಂತ ಆ ರೀತಿ ಮಾಡ್ಕೊಂಡ್ರೆ ನೋಡಿ ಫ್ರೆಂಡ್ಸ್, ಸಖತ್ ಟೇಸ್ಟಿಯಾಗಿರುವಂತ ಮಾವಿನ ಹಣ್ಣಿನ ರಸಾಯನ ರೆಡಿ ಆಗಿದೆ ಅಲ್ವಾ. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.